ನಾ ಇವತ್ತು ಡ್ಯೂಟಿ ಹೋಗಿ ಜಲ್ದಿ ಬರೋಣ. ಒಂದು ನಮ್ಮ ಮನ್ಯಾಗ ನಮ್ಮ ಅವ್ವಗಳು ಒಂದು ಪ್ರೋಗ್ರಾಮ್ ಹಾಕೊಂಬಿಟ್ಟಾರ. ಯಾಕಂದ್ರೆ ಯಾರನ್ನೋ ಮಾತಾಡ್ಸಕ್ಕೆ ಹೋಗಿ ನಡೀತಮ್ಮ ಅಂದರು. ಅದಕ್ಕೆ ನಾನು ಏರೋಪ್ಲೇನಾಗ ಸೆಟ್ ಆಗಂಗಿಲ್ಲ ಅಂತ ಹೇಳಿ ಟ್ರಕ್ನ ಬುಕ್ ಮಾಡ್ಕೊಂಡು ಟ್ರಕ್ನಾಗ ಹೊಂಟೆ ನೋಡ್ರಿ. ನಾನು ನಮ್ಮ ಅವ್ವಗಳು ಹಿಂದಿನಕ್ಕೆ ನಮ್ಮ ದೊಡ್ಡವ್ವ, ಯಾಕಂದ್ರೆ ಹಿಂದಿನಕ್ಕೆ ನಮ್ಮ ಅವ್ವ ಎಲ್ಲರೂ ಕೂಡ ಇನ್ನೇನು ಅವ್ರ ಮನೆಗೆ ಹೊಂಟೆವು. ಮನೆಗೆ ಹೋಗು ಆದಾಗ ಯಾನು ಹೋತಮ್ಮ ಯಾಕೆ ವಿಡಿಯೋ ಮಾಡಕತ್ತಿ ಎಲ್ಲ ಹಾಕತ್ತಿ ಅಂದರು. ಇಲ್ರಿ ಇನ್ಸ್ಟಾಗ್ರಾಮ್ನಾಗ ಬರ್ತೈತಿ ರೀ, ಇವತ್ತು ಬರಂಗಿಲ್ಲ ನಾಳೆ ಬರ್ತೇನೆ ಹಂಗೆ ಇಲ್ಲೇ ಅಂಗಡಿಗೆ ಬಂದೇವ್ರಿ. ಅಂಗಡಿಗೆ ಬಂದು ಎಲ್ಲ ಸಂತೆ ತೊಗೊಂಡ್ರಿ. ಏನು ಬಿಸ್ಕಿಟ ಸಾಕ್ರಿ ಏನಾನ ತೊಗೊಂಡ್ರಿ, ಚುನ್ಮುರಿ ಹಂಗೆ ಯಾವಾಗ ಆ ಚಿಲ್ನೆ ಹಾಕು ಈ ಚಿಲ್ನೆ ಹಾಕು ಹಂಗೇನೆ ನಡ್ಸತ್ತಿದ್ರು. ನಾನು ಸುಮ್ಮನೆ ವಿಡಿಯೋ ಮಾಡಕತ್ತಿದ್ದೀನಿ ರೀ. ಆ ಚಿಲ್ನೆ ಹಾಕು ಈ ಚಿಲ್ನೆ ಹಾಕು ಎಲ್ಲ ಕಡೆ ಹಾಕಿದ್ರಿ, ಎಲ್ಲ ಕಡೆ ಬೇರೆ ಬೇರೆ ಮಾಡಿದ್ರಿ. ನಮ್ಮ ದೊಡ್ಡಪ್ಪನ ಮನೆಗೆ ಬೇರೆ ಹೋಗೋದಿತ್ತು ರೀ. ಹಂಗೆ ಇವರೊಬ್ರು ಬಂದ್ರಿ, ನಮ್ಮ ದೊಡ್ಡವ ಇವರು ನಮ್ಮ ದೊಡ್ಡವ್ರಿ. ಇವ್ರು ನಮ್ಮ ದೊಡ್ಡವಗಳು ಟೋಟಲ್ 7 ಮಂದಿ ರೀ. ಈಗ 4 ಮಂದಿನ ತೋರಿಸ್ತೀನಿ ರೀ. 4 ಮಂದಿಗೆ ಕೊಡ್ತಾರೆ ರೀ. ಈ ಮುತ್ತ ನೋಡಕ್ಕೆ ಬಂದಾರ ರೀ. ಆಯ್ರಿ ನಮ್ಮ ಮುರುಗವಾಯ್ ರೀ. ಇವ ನಮ್ಮ ಸಿದ್ರಾಯಿ ಮುತ್ತ ರೀ. ಸಿದ್ರಾಯಿ ಮುತ್ತ ಈಗ ವಯಸ್ಸು 5 ಕಮ್ಮಿ 100 ರೀ. ನಾನು ಗಾಬರಿ ಆದ್ನಿರಪ್ಪ. ನಾನು ಅಲ್ಲೇ ಬಂದು ಕೂತಿದ್ನಿ ರೀ. ಹಂಗೆ ಈ ಆಯಿನೂ ಒಟ್ಟು ಕಿವಿ ಕಳ್ಸಲ್ಲ ರೀ. ಆದರೂ ಭಾಳ ಮಾತಾಡ್ತಾಳೆ ರೀ ಆಯಿ. ಮುತ್ತನೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ ರೀ. ಆಯಿ ಮುತ್ತ ಇಬ್ಬರು ಜೋಡಿ ಮಸ್ತ್ ಐತಿ ರೀ. ಮುತ್ತಕ್ಕೆ ವಯಸ್ಸು 95 ಅಂದ್ರೆ ನಾನು ಗಾಬರಿ ಆಗಿಬಿಟ್ನಿ ರೀ. ಹಾಗೆ ಹುಡುಗಿ ಒಂದು ಬತ್ತರಿ. ಇದು ಹುಡುಗಿ ಯಾಕಂದ್ರೆ ಅವ್ರ ಮನ್ಯಾಗ ಎಲ್ಲರೂ ಎಲ್ಲೋ ಹೋಗಿದ್ರು. ಈ ಹುಡುಗಿ ಈಗ ಬತ್ತರಿಪ್ಪ. ಇದು ಹುಡುಗಿ ಈ ಹುಡುಗಿ ಬಂದು ಎಲ್ಲರಿಗೆ ಚಹಾ ಮಾಡಿಕೊಡ್ತಾಳತ್ತ ಅವ್ರ ಮುತ್ತೆ. ಬೋನೋ ಬಂದೇನು ಅನ್ನೋದಿದ್ರೆ ಎಲ್ಲರೂ ಚಹಾ ಕುಡ್ದಕ್ಕಿಸಂದ್ರೆ ಎಲ್ಲರಿಗೆ ಕಾಲು ಬೀಳತ್ತಾಳ್ರಿ. ಯಾಕಂದ್ರೆ ಜಲ್ದಿ ಮದುವೆ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲತ್ತಾಳ್ರಿ. ಹಾಗೆ ಜಲ್ದಿ ಹುಡುಗಿ ಸಿಗ್ಲತ್ತೇಳಿ ದೀರ್ಘಮೇವ ಕಲ್ಯಾಣ ಪ್ರಾಪ್ತಿರೋಸ್ತೇಳಿ ಎಲ್ಲರೂ ಅವ್ರ ಅತಿಗಳು ಆಶೀರ್ವಾದ ಮಾಡಿದ್ರಿ. ಹಂಗೆ ಈ ಮನೆ ಮುಗಿಸ್ಕಿಸಂದ್ರೆ ನಾನು ದೊಡ್ಡಪ್ಪಗಳ ಮನೆಗೆ ಬಂದೇವ್ರಿ. ಎಲ್ಲರೂ ಬಂದ್ರಿ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಕೂತಾರೆ, ಎಲ್ಲರೂ ಸರಗ ಹಾಕೋತಾರೆ. ಯಾಕಂದ್ರೆ ನಮ್ಮ ದೊಡ್ಡಪ್ಪಗಳು ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಈಗಿನ ಹೆಣ್ಮಕ್ಳು ಏನು ಸರಗಾಗ್ರಿ ಹಾಗೊಳಲ್ರಿ. ಈಗಿನ ಹೆಣ್ಮಕ್ಳು ಭಾಳ ಡೇಂಜರ್ ರೀ. ಈಗ ಸರಗನೇ ಇಲ್ಲ ರೀ ಅವ್ರಿಗೆ. ಹಾಗೆ ನಮ್ಮ ದೊಡ್ಡಪ್ಪನ ಮಾತಾಡ್ಸಕ್ಕೆ ಬಂದಾರ. ನಮ್ಮ ದೊಡ್ಡಪ್ಪಗೆ ಏನೋ ಸರ್ಪ್ ಹುಣ್ಣಾಗಿತ್ತು. ಹಾಗೆ ಅವ್ರನ್ನೂ ಮಾತಾಡ್ಸಿದ್ದೀವಿ ರೀ. ಹಂಗೆ ಒಳಗೆ ಬಂದ್ರಿ. ಒಳಗೆ ಬಂದು ಕಿಸಂದ್ರೆ ನಮ್ಮ ದೊಡ್ಡಪ್ಪ ಏನೋ ಹೇಳಕತ್ತಾರೆ. ಹಿಂದಕ್ಕಿಂತ ಕೂತಾರೆ ಎಲ್ಲರೂ ನಗಾಣದಾರ ಕುಡ್ಯಾರ. ನಾನು ಅವ್ರದ್ದು ಕೇಳ್ಕೊತ ಈಗ ಕಾಟ ಮೇಲೆ ಕೂತೀನಿ ರೀ. ನನಗಂತೂ ಫುಲ್ ಬೇಸರ ಆಲಾಕತ್ತಿತ್ತು. ಅದ್ರಾಗ ಬೇರೆ ಹುಳ ಬೇರೆ ಕಡಿಲಾತಿದ್ದು. ಅಲ್ಲಿ ಮೂಲ್ಯಾಗ ಕುಣಿಸಿದ್ರು ಕಾಟ ಮೇಲೆ. ಹಂಗೆ ಇವ್ರು ಹಿರಿಯರು ಮಾತು ಕೇಳೋಕ್ಕೂ ಒಂಥರ ಮಜಾ ರೀ. ಒಂಥರ ಮಾತಾಡ್ತಾರೆ ರೀ. ಹಿಂದಿನಕಿಂತ ಅವ್ರು ಹೆಂಗೆ ಇವ್ರು ಹೆಂಗೆ ಅನ್ಕೋತ ಕುಂದಿರ್ತಾರೆ. ಹಾಗೆ ಇವತ್ತು ಸಂಜೆಗೆ ಮ್ಯಾಚ್ ಬೇರೆ ಇತ್ತು ರೀ. ಇಂಡಿಯಾ ನೆದರ್ಲ್ಯಾಂಡ್. ನಂಗೆ 7ಕ್ಕೆ ಬರ್ಬೇಕಂತ ಅನ್ಕೊಂಡಿದ್ದೀನಿ ರೀ. ಆದರೂ 7:30 ಆಯ್ತು ರೀ ಟೈಮ್ ಬರೋಕೆ. ಹಾಗೆ ಇವತ್ತು ರನ್ ಆಗಿದ್ದು ರೀ. 2 ವಿಕೆಟ್ ಹೋಗಿದ್ದು. ಹಾಗೆ ಬಂದು ಕೂತ್ನಿ. ಹಾಗೆ ಅಲ್ಲಿ ಬೋನಿಗಳು ಹೊಲ್ಲಾನು ನೆಲ್ಲಿಕಾಯಿ ತಂದಿದ್ದೇವೆ ರೀ. ನೆಲ್ಲಿಕಾಯಿ ಅಂತೂ ಫುಲ್ ಹುಳಿ ಇದ್ದು ರೀ. ಹಂಗೆ ನಮ್ಮಪ್ಪ ನನ್ನ ಕೈಯಂದು ವಾಚ್ ನೋಡ್ದ. ತಮ್ಮ ವಾಚ್ ತಮ್ಮ ಅಂದ. ವಾಚ್ ಕೊಟ್ಟಿನಿ ರೀ. ವಾಚ್ ಹಾಕೊಂಡ ಫುಲ್ ಖುಷಿ ಆಗ್ಬಿಟ್ಟ. ಯಾಕಂದ್ರೆ ಅವ್ನಿಗೂ ವಾಚ್ ಹೋಗ್ಬೇಕತ್ ಫುಲ್ ಆಸೆ ರೀ. ಇವ್ರಿಗೆ ನಮ್ಮ ಅಪ್ಪರಿಗೆ ಲೊಕ್ಕ ಹೊಡೆದೈತಿ ರೀ. ಹಾಗೆ ಇಂಡಿಯಾದವರು ತಿರುವಾಡಿ 193 ರನ್ ಬಡದ್ರ ಅಂತ ಹೇಳಿಕಿಸಿದ್ರೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸೋಣ್ರಿ. ಜೈ ರೈತ.